ಟನಲ್ ರಸ್ತೆ ನಿರ್ಮಾಣಕ್ಕೆ ಸಂಸದ ತೇಜಸ್ವಿ ಸೂರ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. 1139 ಕೋಟಿ ಹಣ ಮಣ್ಣು ಮಾಡುವುದು ಯಾರ ಹಿತಕ್ಕಾಗಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಲ್ಕ್ ಬೋರ್ಡ್ ಫ್ಲೈಓವರ್ ವೈಫಲ್ಯ ಕಣ್ಮುಂದಿದ್ರು ಕೂಡ ಬೇಕಾ ಈ ಸುರಂಗ? ಕೇವಲ 2 ಕಿಲೋಮೀಟರ್ ಟನಲ್ ರಸ್ತೆಗೆ 1139 ಕೋಟಿ ರೂಪಾಯಿ ಖರ್ಚು ಮಾಡೋದು ಸರಿನಾ? ಈ ಟನಲ್ ರಸ್ತೆಯಿಂದಾಗಿ ಬೆಂಗಳೂರು ಟ್ರಾಫಿಕ್ ಮುಕ್ತವಾಗುತ್ತಾ? ಇದು ಮೂಲ ಸೌಕರ್ಯಕ್ಕ ಅಥವಾ ಕಾಂಟ್ರಾಕ್ಟರ್ಸ್ ಜೇಬು ತುಂಬಿಸೋದಕ್ಕ? ಯಾರ ಹಿತಕ್ಕಾಗಿ ಜನರ ಹಣ ವೆಚ್ಚ ಮಾಡ್ತಾ ಇದ್ದೀರಿ ಅಂತ ತೇಜಸ್ವಿ ಸೂರ್ಯ ಪ್ರಶ್ನೆ ಮಾಡಿದ್ದಾರೆ. ಹೆಬ್ಬಾಳ ಬಳಿ ಲೂಪ್ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಸಿಎಂ ಡಿಕೆಶಿ. ಅದರ ಬೆನ್ನಲ್ಲೇ ಈ ಆಕ್ರೋಶ. ಜಾಮಿಗೆ ಸೊಲ್ಯೂಷನ್ ಅಲ್ಲ ಅಂತಂದ್ರು. ಶಾರ್ಟ್ ಫ್ಲೈಓವರ್ ಟ್ರಾಫಿಕ್ ಜಾಮಿಗೆ ಸೊಲ್ಯೂಷನ್ ಅಲ್ಲ ಅನ್ನೋದಾದ್ರೆ ಶಾರ್ಟ್ ಟನಲ್ ಟ್ರಾಫಿಕ್ ಜಾಮಿಗೆ ಹೇಗೆ ಸೊಲ್ಯೂಷನ್ ಆಗುತ್ತೆ? ಒಂದಲ್ಲ ಎರಡಲ್ಲ, 2 ಕಿಲೋಮೀಟರ್ ಮಾಡಕ್ಕೆ 1139 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಹೋಗ್ಲಿ, ಇದರಿಂದ ಹೆಬ್ಬಾಳ ಮೇಕ್ರಿ ಸರ್ಕಲ್ ಮಧ್ಯದಲ್ಲಿರೋ ಟ್ರಾಫಿಕ್ ಜಾಮ್ ಸಾಲ್ವ್ ಆಗತ್ತಾ ಅಂದ್ರೆ, ಇದೇ ಸರ್ಕಾರ ಅಪಾಯಿಂಟ್ ಮಾಡಿರುವಂತಹ ಸಂಸ್ಥೆ DPR ಪ್ರಕಾರ ಈ ಶಾರ್ಟ್ ಟನಲ್ ಓಪನ್ ಆಗೋ ಮೊದಲನೇ ದಿವಸದಿಂದನೇ ಆ ಟನಲ್ಲು ಫುಲ್ ಕೆಪಾಸಿಟಿಲಿ ಇರುತ್ತೆ, ಜಾಮ್ ಆಗುತ್ತೆ. ನಾವೀಗಾಗ್ಲೇನೆ HSR ಇಂದ ರಾಗಿಗುಡ್ಡ ತನಕ ಮಾಡಿರುವಂತ ಆ ಫ್ಲೈಓವರ್ನ ಸ್ಥಿತಿ ಏನಾಗಿದೆ ನೋಡಿದ್ವಿ. ಸಿಲ್ಕ್ ಬೋರ್ಡ್ ಅಲ್ಲಿ ಇದ್ದಿದ್ದ ಟ್ರಾಫಿಕ್ ಅನ್ನ ತಗೊಂಡು ಬಂದು ರಾಗಿಗುಡ್ಡದಲ್ಲಿ ನೀವು ಜಂಪ್ ಮಾಡಿದ್ರಿ. 800 ಮೀಟರ್ನ ಕ್ರಾಸ್ ಮಾಡಕ್ಕೆ, ಆ ರ್ಯಾಂಪ್ ಅನ್ನ ಕ್ರಾಸ್ ಮಾಡಕ್ಕೆ 40 ರಿಂದ 45 ನಿಮಿಷ ಆಗ್ತಾ ಇದೆ. ಇದರಿಂದ ನಾವು ಪಾಠ ಕಲಿಯಲ್ವಾ? ಈ ಸರ್ಕಾರ ತಲೆ ಕೆಟ್ಟೋಗಿದ್ಯಾ? 1139 ಕೋಟಿ ರೂಪಾಯಿನ 2 ಕಿಲೋಮೀಟರ್ ಒಂದು ಟನಲ್ ಮಾಡಕ್ಕೆ ನೀವು ಖರ್ಚು ಮಾಡಿದ್ರೆ ಅದರಿಂದ ಸಾಲ್ವ್ ಆಗಲ್ಲ ಟ್ರಾಫಿಕ್ ಜಾಮು ಅನ್ನೋದಾದ್ರೆ, ಯಾರಿಗೋಸ್ಕರ ನೀವು ಈ ಟನಲ್ ಮಾಡ್ತಾ ಇದ್ದೀರಾ? ಕಾರಲ್ಲಿ ಓಡಾಡ್ತಾ ಇರೋರಿಗೆ ಇದರಿಂದ ಉಪಯೋಗ ಆಗಲ್ಲ. ಅದರೊಳಗಡೆ ಬಸ್ ಎಂಟ್ರಿ ಮಾಡ್ತೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಇನ್ನು